ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ 24ನೇ ವಿಭಾಗದಲ್ಲಿ ನಾವು ಕೀಟಗಳ ವಿಧಗಳು, ಅವು ತಡೆಗಟ್ಟುವ ವಿಧಾನದ ಬಗ್ಗೆ ಕಲಿಯುವಿರಿ. ಇದಕ್ಕೂ ಮುನ್ನ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಕಳೆದ 23 ಕಂತುಗಳಲ್ಲಿ ಹೇಳಿದಂತೆ ಕೀಟಗಳು ಬರುವ ಮುನ್ನ ಸುಮಾರು 80-90ರಷ್ಟು ಕೀಟಗಳನ್ನು ಭೂಮಿಯನ್ನು ಶುದ್ಧೀಕರಿಸಿ, ಅಂದರೆ ಪಶುಗೊಬ್ಬರದಲ್ಲಿ ಸಾವಯವ ಗೊಬ್ಬರದ ಪ್ರಮಾಣವನ್ನು ಹೆಚ್ಚಿಸಿ ಪ್ರತಿ ವರ್ಷ ಭೂಮಿಗೆ ನೀಡುತ್ತೇವೆ. ಕೇವಲ ನಾವು ಅದನ್ನು ನಿಲ್ಲಿಸಬಹುದು. ಇದನ್ನೇ ನಂಬಿ ಪ್ರತಿಯೊಬ್ಬ ರೈತರು ಸಾವಯವ ಗೊಬ್ಬರ, ಜೈವಿಕ ನಿಯಂತ್ರಕ 400-500 kg ಪಶುಗೊಬ್ಬರ ಬಳಸುತ್ತಿರುವುದು ನಿಜ. ಪ್ರತಿ ವರ್ಷ ಇಂಕ್ರಿಮೆಂಟ್ನಲ್ಲಿ ನೀಡಬೇಕು. 3 ವರ್ಷಗಳ ನಂತರ ನಾನು ಹೇಳಿದ್ದು ಎಷ್ಟು ಸತ್ಯ ಎಂಬುದು ನಿಮಗೆ ತಿಳಿಯುತ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಪಶುಗೊಬ್ಬರ ಸಿಗುತ್ತಿಲ್ಲ. ಒಬ್ಬ ರೈತ 1 ಎಕರೆಗೆ 20 ಟನ್ ಪಶುಗೊಬ್ಬರ ನೀಡಬೇಕಾದರೆ ಅದು ರೈತನಿಗೆ ಸಾಧ್ಯವಿಲ್ಲ. ಆದರೆ ನಾನು ನಿಮಗೆ ಹೇಳುವಂತೆ 500 kg ಪಶುಗೊಬ್ಬರ ಸಾಕು. ಅಂದರೆ 20 ಎಕರೆ ಇರುವ ರೈತನಿಗೆ 10 ಟನ್ ಪಶುಗೊಬ್ಬರ ಸಾಕು. ಪ್ರತಿ ವರ್ಷ ಇದನ್ನು ಮಾಡಿ. ಇಲ್ಲದಿದ್ದರೆ ಕೀಟಗಳು ಶಾಂತಿಯುತವಾಗಿ ಬಂದು ಬೆಳೆ ನಾಶವಾಗಬಹುದು. ಅವು ಬಂದ ನಂತರ ಕೀಟಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಕೀಟವನ್ನು ಗುರುತಿಸಲು ಸಾಧ್ಯವಿಲ್ಲ. ಅದನ್ನು ಸರಿಯಾಗಿ ತೊಡೆದು ಹಾಕಲು ಸಾಧ್ಯವಿಲ್ಲ. ನಾನು ನಿಮಗೆ ಹೇಳುವಂತೆ ಪ್ರತಿ ವರ್ಷವೂ ಬೆಳೆಗಳನ್ನು ನಾಶಪಡಿಸುವ ಮೂಲಕವೂ ಸಹ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನು ಪ್ರಾಣಿಗಳ ಗೊಬ್ಬರಕ್ಕೆ ಸೇರಿಸುವುದರಿಂದ ನಂತರ ಬರುವ ಕೀಟಗಳು ಬಹಳ ಕಡಿಮೆಯಾಗುತ್ತವೆ. ಕಡಿಮೆ ವೆಚ್ಚದಲ್ಲಿ ನಾವು ಕೀಟಗಳನ್ನು ನಿಯಂತ್ರಿಸಬಹುದು. ಈ ರೀತಿಯಾಗಿ ನಮ್ಮ ಖರ್ಚುಗಳು ಸಹ ಕಡಿಮೆಯಾಗುತ್ತವೆ. 50,000 ಖರ್ಚು ಮಾಡುವ ಮೂಲಕ ನೀವು ಇನ್ನೂ ಹೆಚ್ಚಿನ ಹಣವನ್ನು ಉಳಿಸುತ್ತೀರಿ. ಅಂದರೆ ನೀರು ಚಿಮುಕಿಸುವ ಅಗತ್ಯ ಬರುವುದಿಲ್ಲ. ಅಷ್ಟೇ ಅಲ್ಲ, ಬೆಳೆ ನಷ್ಟವೂ ಆಗುವುದಿಲ್ಲ. ನೀವು ಉತ್ತಮ ಗುಣಮಟ್ಟದ ಬೆಳೆಯನ್ನು ಪಡೆಯುತ್ತೀರಿ. ಇವೆಲ್ಲವೂ ಪ್ರಯೋಜನಗಳು. ಇದಕ್ಕಾಗಿಯೇ ಪ್ರತಿಯೊಬ್ಬ ರೈತರು ಇದನ್ನು ಅಳವಡಿಸಿಕೊಳ್ಳಬೇಕು. ಆದರೂ ಹಲವು ರೈತರು ಇದನ್ನು ಅನುಷ್ಠಾನಕ್ಕೆ ತರಲು ಹೆಚ್ಚಿನ ಆಸಕ್ತಿ ತೋರುತ್ತಿಲ್ಲ. ಇತ್ತೀಚೆಗೆ ಪಪ್ಪಾಯ ಬೆಳೆಗೆ ಸಂಬಂಧಿಸಿದಂತೆ ರೈತರೊಬ್ಬರು ನನಗೆ ಕರೆ ಮಾಡಿದರು. ಉತ್ತಮ ಫಲಿತಾಂಶಗಳನ್ನು ಪಡೆದ ನಂತರವೂ ಇಡೀ ಮರ ಬೀಳುತ್ತಿದೆ. ಕಾರಣ ಮೂಲ ವ್ಯವಸ್ಥೆಗೆ ಹಾನಿಯಾಗುವುದರಿಂದ ಕಾಂಡಗಳು ಬಾಗಿ ಬೀಳುತ್ತವೆ. ಆ ಸಮಯದಲ್ಲಿ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಒಮ್ಮೆ ಕೀಟವು ವೇಗವಾಗಿ ಹರಡುತ್ತದೆ. ಅದನ್ನು ನಿಯಂತ್ರಿಸಲು ಕಷ್ಟವಾಗುತ್ತದೆ. ಬೆಳೆ ಬಿತ್ತುವ ಮುನ್ನ ನಾನು ಹೇಳಿದಂತೆ ಮಾಡಿದರೆ ಅವುಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಇಷ್ಟೆಲ್ಲ ಆದರೂ ರೈತ ಇದನ್ನು ಕೇಳಿ ಡೀಲರ್ ಬಳಿ ಹೋಗಿ ಫ್ರಾಕ್ಸಿ ಕ್ಲೋರೈಡ್ ತೆಗೆದುಕೊಂಡು ಹೋಗಿ ಹೀಗೆ ಮಾಡಿದ್ದಾನೆ. ಇದು ಹೇಗೆ ಕೆಲಸ ಮಾಡುತ್ತದೆ? ನೈಸರ್ಗಿಕ ಪ್ರತಿಕೂಲತೆಯನ್ನು ಗುರುತಿಸಬೇಕು ಮತ್ತು ಸ್ನೇಹಿ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಶಿಲೀಂಧ್ರವನ್ನು ನೆಲಕ್ಕೆ ತೆಗೆದುಕೊಳ್ಳಬೇಕು. ಆದರೆ ಕೀಟಗಳು ನಿಲ್ಲಲಿಲ್ಲ. ಆದ್ದರಿಂದಲೇ ಪ್ರತಿಯೊಬ್ಬ ರೈತ ವಿಜ್ಞಾನದ ಪ್ರಕಾರ ಇತರ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಇತರ ವೈರಸ್ಗಳು ಜೊತೆಗೆ ಅದೇ ರೀತಿಯ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ವೈರಸ್ಗಳು ಪರಿಣಾಮಕಾರಿಯಾಗಿ ಆಯ್ಕೆ ಮಾಡಲು ಪ್ರಕೃತಿಯು ನೈಸರ್ಗಿಕ ಪ್ರತಿಕೂಲತೆಯನ್ನು ಗುರುತಿಸಬೇಕು ಮತ್ತು ಸ್ನೇಹಿ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಶಿಲೀಂಧ್ರವನ್ನು ನೆಲಕ್ಕೆ ತೆಗೆದುಕೊಳ್ಳಬೇಕು. ನಾವು ಇದನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ಕೀಟಗಳ ಪ್ರಭಾವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಡೆಯಬಹುದು. ಬೆಳೆಯ ಪ್ರತಿರೋಧ ಶಕ್ತಿಯಿಂದಾಗಿ ಇದು ಚೆನ್ನಾಗಿ ಬೆಳೆಯುತ್ತದೆ ಮತ್ತು ಯಾವುದೇ ರೀತಿಯ ಕೀಟಗಳನ್ನು ಸಹಿಸಿಕೊಳ್ಳುತ್ತದೆ. ಕೊರೋನಾದಿಂದ ನಾವೆಷ್ಟು ಕಷ್ಟಪಡುತ್ತಿದ್ದೇವೆ ಎಂಬುದು ನಿಮಗೆ ಗೊತ್ತೇ ಇದೆ. ಏನು ನಡೆಯುತ್ತಿದೆ ಮತ್ತು ಏನಾಗುತ್ತಿಲ್ಲ ಎಂದು ನಿಮಗೆ ತಿಳಿದಿದೆ. ಯಾರ ದೇಹದಲ್ಲಿ ಯಥೇಚ್ಛವಾಗಿ ಇರುತ್ತಾರೋ ಅವರಿಗೆ ಕೊರೋನಾ ಬರುವುದಿಲ್ಲ ಮತ್ತು ಅದು ಸಂಭವಿಸಿದರೆ ಬೇಗನೆ ಅದು ದೇಹದಿಂದ ಮಾಯವಾಗುತ್ತದೆ. ಅಂದರೆ ಹೋರಾಡುವ ಶಕ್ತಿ ಅವರ ದೇಹದಲ್ಲಿದೆ. ಅದಕ್ಕಾಗಿಯೇ ಕೊರೋನಾ ಅವರಿಗೆ ಹಾನಿ ಮಾಡುವುದಿಲ್ಲ. ಶ್ರೀಮಂತಿಕೆಯಿಂದ
ನಾವು ಅರ್ಥ ಎಲ್ಲ ರೀತಿಯ ಪ್ರೋಟೀನ್ಗಳು, ವಿಟಮಿನ್ಗಳು ಇವೆಲ್ಲವೂ ನಮ್ಮ ದೇಹದಲ್ಲಿ ಇರಬೇಕು. ಹಾಗೆಯೇ ಗಿಡಗಳಿಗೂ ರೋಗ ತಡೆಯುವ ಶಕ್ತಿ ಇದ್ದು ಸಮೃದ್ಧವಾಗಿ ಬೆಳೆಯಬೇಕಾದರೆ 16 ಬಗೆಯ ಮೂಲ ಅಂಶಗಳು ಲಭ್ಯವಿರಬೇಕು. ಪ್ರತಿಯೊಬ್ಬ ರೈತನ ಮನಸ್ಸಿನಲ್ಲಿ ಪ್ರತಿ ಬಾರಿಯೂ ನೆನಪಿಡುವ ಸಂಖ್ಯೆ ಇರುತ್ತದೆ ಎಂದು ನಾನು ಈಗಾಗಲೇ ಹೇಳಿದ್ದೇನೆ. 16. ಇವು ರೈತನ ಬದುಕಿಗೆ ಸಂಬಂಧಿಸಿದ ಅಂಕಿಅಂಶಗಳು. ಈ 16ನೇ ನವೆಂಬರ್ ಪ್ರತಿಯೊಬ್ಬ ರೈತನ ಜೀವನದೊಂದಿಗೆ ತುಳುಕು ಹಾಕಿಕೊಂಡಿದೆ. ಈ 16ನೇ ನವೆಂಬರ್ ಎಂದಿಗೂ ಬಿಡಬೇಡಿ. ಅರ್ಥಾತ್ 16 ವಿಧಗಳನ್ನು ಒದಗಿಸಿ. ಅರ್ಥಾತ್ ಬಿತ್ತನೆ ಸಮಯದಲ್ಲಿ ಮತ್ತು ಪ್ರತಿ ಗಿಡದ ಹಂತದಲ್ಲಿ ರೈತನಿಗೆ ಹೆಚ್ಚಿನ ಲಾಭ ಸಿಗುತ್ತದೆ. ಆ ಸಂಖ್ಯೆ 16 ತುಂಬ ಮುಖ್ಯವಾಗಿದೆ. ಪ್ರತಿಯೊಬ್ಬ ರೈತನಿಗೂ ಈ 16 ಅಂಶಗಳು ಬಹಳ ಮುಖ್ಯ. ಪ್ರತಿಯೊಬ್ಬ ರೈತ ನಾನು ಹೇಳಿದಂತೆ ಸಾವಯವ ಗೊಬ್ಬರ, ಜೈವಿಕ ನಿಯಂತ್ರಕ, ಈ 16 ರೀತಿಯ ಮೂಲ ಅಂಶಗಳನ್ನು ಒದಗಿಸಿ ಪಶುಗೊಬ್ಬರವನ್ನು ಹೆಚ್ಚಿಸಿ. ಪ್ರತಿ ವರ್ಷ 500 ಕೆಜಿ ಪಶುಗೊಬ್ಬರವನ್ನು ಭೂಮಿಗೆ ಹಾಕಬೇಕು. ಅದಕ್ಕಿಂತ ಹೆಚ್ಚು ಪಶುಗೊಬ್ಬರ ಅಗತ್ಯ ಇಲ್ಲಿ ಇಲ್ಲ. ನಾನು ಹೇಳಿದ ಹಾಗೆ ಹೀಗೆ ಮಾಡುವುದರಿಂದ 3 ವರ್ಷಗಳ ನಂತರ ನೀವು ವ್ಯತ್ಯಾಸವನ್ನು ನೋಡುತ್ತೀರಿ. ಹೇಳಿದಂತೆ ರೈತರು ಅರ್ಧಕ್ಕಿಂತ ಕಡಿಮೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದಾರೆ. ಇದನ್ನು ನಿರಂತರವಾಗಿ ಬಳಸುವುದರಿಂದ ಅರ್ಧಕ್ಕಿಂತ ಕಡಿಮೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿಯೂ ಹೆಚ್ಚಿನ ಇಳುವರಿ ಪಡೆಯುತ್ತಿದ್ದೇವೆ. ಅದಕ್ಕೆ ಒಂದ್ಸಲ ನಾನು ಹೇಳಿದ್ದನ್ನು ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ ಅಂತ ಹೇಳಿದ್ದೀನಿ. ಹಾಗಾಗಲಿಲ್ಲ ಅಂತ ಹೇಳಬೇಡಿ. 3 ವರ್ಷವಾದರೂ ನೀವು ನಿರೀಕ್ಷಿಸಿದ ಫಲಿತಾಂಶ ಸಿಗುತ್ತದೆ. ಖಂಡಿತವಾಗಿಯೂ ಸಿಗುತ್ತದೆ. ನಮಗೆ ಮತ್ತು ನಮ್ಮ ಮಕ್ಕಳಿಗೆ ಭವಿಷ್ಯದಲ್ಲಿ ಇದೇ ರೀತಿಯ ಕಾಯಿಲೆಗಳನ್ನು ತಪ್ಪಿಸಲು ನಾವು ಹಲವಾರು ರೀತಿಯ ಲಸಿಕೆಗಳನ್ನು ನೀಡುತ್ತಿದ್ದೇವೆ. ಈಗ ಕೊರೋನಾ ನಂತರವೂ ಎಲ್ಲರೂ ಲಸಿಕೆ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದಾರೆ. ರೋಗ ಬರುವ ಮುನ್ನವೇ ನಮ್ಮ ದೇಹದಲ್ಲಿ ರೋಗಕ್ಕೆ ಸಂಬಂಧಿಸಿದ ಪ್ರತಿಕಾಯಗಳನ್ನು ಹೆಚ್ಚಿಸುವುದು ಲಸಿಕೆಯ ಕೆಲಸ. ಅದೇ ರೀತಿ ಬೆಳೆಗಳಿಗೂ ಲಸಿಕೆ ಹಾಕಬೇಕು. ಪೋಲಿಯೋ ಅಥವಾ ಸಣ್ಣ ಗುನ್ಯಾಗೆ ಸಂಬಂಧಿಸಿದ ಈ ಎಲ್ಲ ಕಾಯಿಲೆಗಳಿಂದ ಮಕ್ಕಳನ್ನು ರಕ್ಷಿಸಲು ನಾವು ಲಸಿಕೆಗಳನ್ನು ನೀಡುತ್ತೇವೆ. ಅದೇ ರೀತಿ ಭವಿಷ್ಯದಲ್ಲಿ ಕೀಟಗಳನ್ನು ತಪ್ಪಿಸಲು ಈ ಬೆಳೆ ಅವಧಿಯಲ್ಲಿ ಸಸ್ಯಗಳಿಗೆ ಲಸಿಕೆಯನ್ನು ನೀಡಬೇಕು. ಹೇಳಿದಂತೆ ಸರಿ, ಪ್ರಾಣಿಗಳ ಗೊಬ್ಬರ, ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನು ಹೆಚ್ಚಿಸುವ ಮೂಲಕ ಅವುಗಳನ್ನು ಮಣ್ಣಿನಲ್ಲಿ ಅನ್ವಯಿಸುವುದರಿಂದ ನಾವು ಮಣ್ಣಿಗೆ ಲಸಿಕೆ ಹಾಕುತ್ತೇವೆ. ಅರ್ಥಾತ್ ನಾವು ಈಗಾಗಲೇ ಭೂಮಿಗೆ ಲಸಿಕೆ ಹಾಕುತ್ತಿದ್ದೇವೆ. ಈ ಲಸಿಕೆಗಳು ಅನೇಕ ರೀತಿಯ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ಅಥವಾ ಕೀಟಗಳಿಗೆ ಸಂಬಂಧಿಸಿದ ವೈರಸ್ಗಳನ್ನು ಒಳಗೊಂಡಿರಬಹುದು. ಅವೆಲ್ಲವೂ ನಾಶವಾಗುತ್ತವೆ. ಈಗಾಗಲೇ ನೆಲದಲ್ಲಿ ಏನಿದೆಯೋ ಅದು ನಾಶವಾಗುತ್ತದೆ. ಅಷ್ಟೇ ಅಲ್ಲ, ಹೊಸದೊಂದು ಬರಲಿದೆ. ಪರಿಸರವು ಅನುಕೂಲಕರವಾಗಿಲ್ಲದಿದ್ದರೆ ಮೊದಲು ನಾವು ಮಣ್ಣಿಗೆ ಲಸಿಕೆ ಹಾಕಬೇಕು ಮತ್ತು ಬಿತ್ತನೆ ಮಾಡಿದ ನಂತರ, ಅಂದರೆ ಮೊಳಕೆಯೊಡೆದ 15 ದಿನಗಳ ನಂತರ ಅಥವಾ ಬಿತ್ತನೆ ಮಾಡಿದ 15 ಅಥವಾ 20 ದಿನಗಳ ನಂತರ ನಾವು ಮತ್ತೊಮ್ಮೆ ಲಸಿಕೆ ಹಾಕಬೇಕು. ಈ ಲಸಿಕೆಯನ್ನು ಹೇಗೆ ಮಾಡಲಾಗುತ್ತದೆ? ಸ್ಯೂಡೋಮೋನಾಸ್ 1 ಕಿಲೋ, ಬ್ಯಾಚುಲರ್ಸ್ ಸಬ್ಸ್ಟಿಲರ್ಸ್ 1 ಕಿಲೋ, 2 ಸೇರಿ 1 ಕಿಲೋ, 2 ಕಿಲೋ ಬೆಲ್ಲವನ್ನು ತೆಗೆದುಕೊಂಡು ಇದನ್ನು ಚೆನ್ನಾಗಿ ಪುಡಿ ಮಾಡಿ 3 ಚೆನ್ನಾಗಿ ಮಿಶ್ರಣ ಮಾಡಿ 48 ಗಂಟೆಗಳ ಕಾಲ ಬಿಡಿ. ಅದರ ನಂತರ ಈ ಮಿಶ್ರಣವನ್ನು ತೆಗೆದುಕೊಂಡು ಬೆಳೆಗೆ ಸಿಂಪಡಿಸಿ. ಇದಕ್ಕೆ ಬೇರೆ ಯಾವುದೇ ರಾಸಾಯನಿಕಗಳನ್ನು ಸೇರಿಸದೆ ಸಿಂಪಡಿಸಬೇಕು. ಇದನ್ನು ಬೆಳೆಗೆ ಲಸಿಕೆ ಹಾಕುವುದು ಎಂದು ಕರೆಯುತ್ತಾರೆ. ಹೀಗೆ ಮಾಡುವುದರಿಂದ ಆ ಬೆಳೆ ವರ್ಷದಲ್ಲಿ ಕೀಟಗಳು ಬೆಳೆ ಬಳಿ ಬರುವುದಿಲ್ಲ, ಹಾನಿಯೂ ಆಗುವುದಿಲ್ಲ. ಕೀಟಗಳು ಕಾಣಿಸಿಕೊಂಡರೂ ಕಡಿಮೆ ವೆಚ್ಚದ ಕೀಟನಾಶಕಗಳಿಂದ ಅವುಗಳನ್ನು ನಿಯಂತ್ರಿಸಬಹುದು. ಆದ್ದರಿಂದಲೇ ನಮ್ಮ ದೇಹಕ್ಕೆ ಲಸಿಕೆ ಹಾಕಿದಂತೆಯೇ ನಮ್ಮ ಬೆಳೆಗಳಿಗೆ ಪ್ರತಿಯೊಂದು ಸಸ್ಯಕ್ಕೂ ಲಸಿಕೆ ಹಾಕುವ ಮೂಲಕ ನಾವು ಮೊದಲು ಬಯೋಟೆಕ್ ಫ್ಲಿಕ್ ಅನ್ನು ಮರೆಯದೆ ಪ್ರತಿಯೊಬ್ಬ ರೈತರ ಪ್ರತಿಭೆಯಾದ ಸ್ಯೂಡೋಮೋನಾಸ್ ಫ್ಲೋರಸಿನ್ ಅನ್ನು ತಡೆಯಬಹುದು ಮತ್ತು ಬಯೋಟೆಕ್ನ ಸರ್ವರ್ ಹೆಸರಿನಲ್ಲಿ ಲಭ್ಯವಿರುವ ಪ್ರತಿಭಾ ಫ್ಲಿಕ್ ಮತ್ತು ಸರ್ವರನ್ನು ತಲಾ 1 ಕೆಜಿಗೆ ತೆಗೆದುಕೊಂಡು 2 ಕೆಜಿ ಬೆಲ್ಲದಲ್ಲಿ ನೆನೆಸಿ ಯಾವುದೇ ರೀತಿಯ ರಾಸಾಯನಿಕವನ್ನು ಸೇರಿಸದೆ ನೇರವಾಗಿ ಸಿಂಪಡಿಸಿ. ಹೀಗೆ ಮಾಡುವುದರಿಂದ
ನಮ್ಮ ಬೆಳೆಯ ಪ್ರತಿಯೊಂದು ಗಿಡಕ್ಕೂ ಲಸಿಕೆ ಹಾಕಿದಂತಾಗುತ್ತದೆ. ಈ ಮೂಲಕ ಕೀಟಬಾಧೆ ತಡೆಯಲು ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಪ್ರತಿಯೊಬ್ಬ ರೈತರು ಇದನ್ನು ಮಾಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಅದಾದ ನಂತರ ಕೀಟಗಳು ಬಂದರೂ ತಡೆಯುವುದು ಹೇಗೆ, ಎಷ್ಟು ವಿಧದ ಕೀಟಗಳಿವೆ, ಅವುಗಳನ್ನು ಹೇಗೆ ಗುರುತಿಸುವುದು, ಅವುಗಳನ್ನು ತಡೆಯುವುದು ಹೇಗೆ ಎಂದು ನಾನು ನಿಮಗೆ ಹೇಳುತ್ತೇನೆ. ನಾವು ಈ ವಿಭಾಗದಲ್ಲಿ ಸಂಪೂರ್ಣವಾಗಿ ಮಾತನಾಡುತ್ತೇವೆ. ಮುಖ್ಯವಾಗಿ 98% ಕೀಟಗಳು ನೆಲದಿಂದ ಸೋಂಕಿಗೆ ಒಳಗಾಗುತ್ತವೆ. ಅರ್ಥಾತ್ ಕೀಟಗಳನ್ನು ಉಂಟುಮಾಡುವ ಈ ಸೂಕ್ಷ್ಮ ಜೀವಿಗಳು ಅಥವಾ ಅವುಗಳ ಬೀಜಗಳು ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸಿದ ನಂತರವೇ ಮಣ್ಣಿನಲ್ಲಿ ಇರುತ್ತವೆ. ಮತ್ತೊಮ್ಮೆ ಮೂಲ ವ್ಯವಸ್ಥೆಯ ಮೂಲಕ ಅವು ಸಸ್ಯದ ಅನೇಕ ಭಾಗಗಳನ್ನು ತಲುಪುತ್ತವೆ. ಈ ರೀತಿಯಲ್ಲಿ ತಲುಪುವ ಮೂಲಕ ಅವು ಸಂಪೂರ್ಣವಾಗಿ ಸಸ್ಯವನ್ನು ನಾಶ ಮಾಡುತ್ತವೆ ಮತ್ತು ನಮ್ಮ ಉತ್ಪಾದನೆ ಮತ್ತು ಇಳುವರಿಯನ್ನು ಪರಿಣಾಮ ಬೀರುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಮೊದಲು ಈ ಬಗ್ಗೆ ಗಮನ ಹರಿಸಬೇಕು. ಕೀಟ ನಿಯಂತ್ರಣವನ್ನು ನೆಲದಲ್ಲೇ ಮಾಡಬೇಕು. ಅದನ್ನು ಹೇಗೆ ಮಾಡುವುದು, ಅದರ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ. ಆದರೆ ಹೆಚ್ಚಿನವು ನೆಲದಿಂದ ಬರುತ್ತಿವೆ. ಇದನ್ನೇ ಸಾಮಾನ್ಯ ಮನೆ ವಿಲ್ಟ್ ಹೇಳುತ್ತದೆ. ಈ ಹೆಸರುಗಳಿಂದ ಡ್ಯಾಂಪಿಂಗ್ ಆಫ್ ಎಂದು ಕರೆಯುತ್ತದೆ ಅಥವಾ ಅದನ್ನು ಬೆಳೆಯಲು ಕೊಳೆತ ಎಂದು ಕರೆಯಿರಿ. ಈ ಕಿಟ್ಗಳು ಮುಖ್ಯವಾಗಿವೆ. ರೈಜೋಕ್ಟೋನಿಯಾ ಸೊಲಾನಿ, ಪಿಟಿಎಂ ಮುಂತಾದ ಶಿಲೀಂಧ್ರಗಳಿಂದ ಕೀಟಗಳು ಹರಡುತ್ತವೆ. ಈ ಕೀಟಗಳ ಹರಡುವಿಕೆಯಿಂದಾಗಿ ಸಸ್ಯವು ಸಂಪೂರ್ಣವಾಗಿ ಸಾಯುತ್ತದೆ. ಅರ್ಥಾತ್ ಹಣ್ಣಾಗುವ ಸಮಯದಲ್ಲೂ ಅದು ಇದ್ದಕ್ಕಿದ್ದಂತೆ ಸಾಯುತ್ತದೆ. ಈ ಸಮಯದಲ್ಲಿ ನಾವು ಬೇರುಗಳನ್ನು ಸಿಪ್ಪೆ ಮಾಡಿದರೆ ಅದು ಗಾಢವಾದ ಗೋಧಿ ಬಣ್ಣ ಅಥವಾ ಕಪ್ಪು ಬಣ್ಣದಲ್ಲಿ ಕಂಡುಬರುತ್ತದೆ. ಅರ್ಥಾತ್ ಈ ಶಿಲೀಂಧ್ರನು ಮೂಲವನ್ನು ತಲುಪುವ ಮೂಲಕ ಸಸ್ಯದ ಎಲ್ಲ ರಸವನ್ನು ಹುರಿಯುತ್ತದೆ. ಇವು ಪರಾವಲಂಬಿಗಳು, ಅವುಗಳ ಮೇಲೆ ಅವಲಂಬಿತವಾಗಿವೆ. ಆದ್ದರಿಂದ ರಸವನ್ನು ಹೀರುವುದರಿಂದ ಈ ಸಂಪೂರ್ಣ ಬೇರಿನ ವ್ಯವಸ್ಥೆಯು ಹಾನಿಗೊಳಗಾಗುತ್ತದೆ. ಈ ಕಾರಣದಿಂದಾಗಿ ಸಸ್ಯವು ಮಣ್ಣಿನಿಂದ ಪೋಷಕಾಂಶಗಳನ್ನು ಸಂಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇದ್ದಕ್ಕಿದ್ದಂತೆ ಸಸ್ಯವು ಅನಾರೋಗ್ಯಕ್ಕೆ ಒಳಗಾಗುತ್ತದೆ ಮತ್ತು ಸಂಪೂರ್ಣವಾಗಿ ಸಾಯುತ್ತದೆ. ಸಸ್ಯವು ಸತ್ತ ನಂತರ ಈ ಎಲೆಗಳು ಮತ್ತೆ ನೆಲಕ್ಕೆ ಹೋಗುತ್ತವೆ. ಅವು ನಿರಂತರವಾಗಿ ಒಂದು ಸ್ಥಳದಿಂದ ಇನ್ನೊಂದಕ್ಕೆ, ಒಂದು ಸಸ್ಯದಿಂದ ಇನ್ನೊಂದಕ್ಕೆ ಹರಡುತ್ತವೆ. ಆರ್ದ್ರತೆ ಹೆಚ್ಚಿದರೂ ತೊಂದರೆಗಳನ್ನು ಉಂಟುಮಾಡಬಹುದು ಅಥವಾ ತೇವಾಂಶ ಕಡಿಮೆಯಾದರೂ ತೊಂದರೆಗಳನ್ನು ಉಂಟುಮಾಡಬಹುದು. ಈ ಎರಡೂ ಹಂತಗಳಲ್ಲಿ ಈ ಕೀಟಗಳ ಸಮಸ್ಯೆ ಹೆಚ್ಚು. ಅರ್ಥಾತ್ ಇದು ಬೂದು ಕೊಳೆತ ಅಥವಾ ಮಾವಿನ ಕೊಳೆತ ಆಗಿರಬಹುದು. ಈ ಕೀಟಗಳನ್ನು ಸಂಪೂರ್ಣವಾಗಿ ಎದುರಿಸಲು ಒಂದೇ ಒಂದು ಮಾರ್ಗವಿದೆ. ಅದು ಟ್ರೈಕೋಡರ್ಮಾ ವಿರಿಡಿ, ಸ್ಯೂಡೋಮೋನಾಸ್. ಈ ಎರಡನ್ನು ಪಶುಗೊಬ್ಬರದಲ್ಲಿ ಬೆರೆಸಿ ಬಿತ್ತನೆ ಮಾಡುವ ಮೊದಲು ನೆಲಕ್ಕೆ ಹಾಕುವ ಮೂಲಕ ಆ ಶೈಲೀಂಧ್ರರಾದ ಮಿತ್ರರೆಲ್ಲರೂ ಭೂಮಿಯಲ್ಲಿ ಕೊಡುತ್ತಿದ್ದೆವು. ಅವು ಈ ಕೀಟಗಳನ್ನು ಮೊಟ್ಟೆಗಳನ್ನು ನಾಶಪಡಿಸುತ್ತವೆ. ಈ ರೀತಿಯಾಗಿ ಭೂಮಿಯನ್ನು ಈಗಾಗಲೇ ಶುದ್ಧೀಕರಿಸಲಾಗುತ್ತದೆ. ಇದನ್ನು ಪ್ರತಿ ವರ್ಷ ಮಾಡಬೇಕು. ಸಸ್ಯವು ಸಾಯುವುದಿಲ್ಲ, ಆದರೆ ಸಂಪೂರ್ಣವಾಗಿ ನಿಲ್ಲುತ್ತದೆ. ಈಗ ನೆನಪಿರಲಿ, ಈ ಗಿಡದಿಂದ ಮರದವರೆಗೆ ಎಲ್ಲರಿಗೂ ಈ ಸಮಸ್ಯೆ ಇದೆ. ಇದು ಬೇರು ಕೊಳೆತ ಅಥವಾ ಸಾಮಾನ್ಯ ಕೊಳೆತವೇ? ಅಥವಾ ಹೊಗೆ ಕೊಳೆ ರೋಗವು 10 ವರ್ಷದ ಮಾವಿನ ಮರ ಅಥವಾ 4-5 ತಿಂಗಳ ಮೆಣಸಿನ ಮರ ಅಥವಾ ಟೊಮೆಟೊ ಗಿಡ ಇವೆಲ್ಲವೂ ದಾಳಿ ಮಾಡಬಹುದು. ಗಿಡ ಬೆಳೆಸಲು ತಗಲುವ ವೆಚ್ಚವನ್ನು ನೋಡಿದರೆ ನಮಗೆ ಎಷ್ಟು ನಷ್ಟವಾಗುತ್ತದೆ ಎಂದು ಊಹಿಸಬಹುದು. ನಾವು ಈ ಹಾನಿಯನ್ನು ನೋಡಲು ಬಯಸಿದ್ದರೆ ಕೀಟಗಳು ಬಂದ ನಂತರ ಅದು ಸಂಭವಿಸುತ್ತದೆ. ನಾವೇನು ಮಾಡಲು ಸಾಧ್ಯವಿಲ್ಲ. ಆದರೆ ಪ್ರತಿ ವರ್ಷ ಪ್ರತಿಯೊಬ್ಬ ರೈತರು ಟ್ರೈಕೋಡರ್ಮಾ ವಿರಿಡಿ 10 kg, ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್ 10 kg ಪಶುಗೊಬ್ಬರವನ್ನು ಹಚ್ಚಿಸಿ ಪ್ರತಿ ವರ್ಷ ನೆಲಕ್ಕೆ ಹಾಕಿದರೆ ಕೀಟಬಾಧೆ ಬರುವುದಿಲ್ಲ. ಬಂದ ನಂತರ ಪರಿಶೀಲಿಸುತ್ತೇವೆ. ಹೀಗೆಲ್ಲ ಯೋಚಿಸಬೇಡಿ. ಕೀಟಗಳು ಬರುತ್ತವೆಯೋ ಇಲ್ಲವೋ, ಪ್ರತಿ ವರ್ಷ ಈ ಕೆಲಸ ಮಾಡುವುದು ನಿಮಗೆ ಅಗತ್ಯ. ಹೀಗೆ ಮಾಡುವುದರಿಂದ ಒಂದು ಗಿಡಕ್ಕೂ ಹಾನಿಯಾಗುವುದಿಲ್ಲ. ಇಷ್ಟೇ ಅಲ್ಲ, ಭವಿಷ್ಯದಲ್ಲಿ ಅವು ನಿಮ್ಮ ಬೆಳೆಗಳ ಹತ್ತಿರವೂ ಬರುವುದಿಲ್ಲ. ಆದ್ದರಿಂದ ಈ ಬೇರು ಕೊಳೆತ ಅಥವಾ ಹೊಗೆ ಕೊಳೆತ ಅಥವಾ ಸಾಮಾನ್ಯ ಕೊಳೆತವನ್ನು ತಡೆದುಕೊಳ್ಳಲು ಟ್ರೈಕೋಡರ್ಮಾ ವಿರಿಡಿ, ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್
ಪಶುಗಳ ಗೊಬ್ಬರವನ್ನು ಮಣ್ಣಿಗೆ ನೀಡಬೇಕು. ಇದು ಈ 3 ಕೀಟಗಳ ತಡೆಗಟ್ಟುವ ವಿಧಾನವಾಗಿದೆ. ಮತ್ತು ಬಹಳ ಭಯಾನಕ ಕೀಟ ಸೂಕ್ಷ್ಮ ಶಿಲೀಂಧ್ರವಿದೆ. ಇವು 2 ವಿಧಗಳಾಗಿವೆ. ಒಂದು ಸೂಕ್ಷ್ಮ ಶಿಲೀಂಧ್ರ ಮತ್ತು ಒಂದು ಸೂಕ್ಷ್ಮ ಶಿಲೀಂಧ್ರ. ಇವು ಹೆಚ್ಚಾಗಿ ಎಲೆಗಳ ಮೇಲೆ ಮತ್ತು ಒತ್ತಡದ ಮೇಲೆ ಕಾಣಿಸಿಕೊಳ್ಳುತ್ತವೆ. ಇದು ಎಲೆಗಳ ಕೆಳಭಾಗದಲ್ಲಿ, ಎಲೆಗಳ ಮೇಲಿನ ಭಾಗದಲ್ಲಿ, ಕಾಂಡಗಳಲ್ಲಿ, ಕಾಂಡದ ಒಳಭಾಗದ ಕೆಳಭಾಗದಲ್ಲಿ ಹೆಚ್ಚು ಗೋಚರಿಸುತ್ತದೆ. ಅಂದರೆ ಇದು ಪುಡಿಯಂತೆ ಕಾಣುತ್ತದೆ, ಬಿಳಿ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ಕೀಟವು ತುಂಬ ಅಪಾಯಕಾರಿ ಕೀಟವಾಗಿದೆ. ಅಷ್ಟೇ ಅಲ್ಲ, ಇದು ತುಂಬ ವೇಗವಾಗಿ ಹರಡುತ್ತದೆ. ಇದು ಸಸ್ಯದ ಎಲ್ಲ ಭಾಗಗಳಿಗೆ ವೇಗವಾಗಿ ಹರಡುತ್ತದೆ. ಅಷ್ಟೇ ಅಲ್ಲ, ಈ ಕೀಟವು ಒಂದೇ ಗಿಡದಿಂದ ಇನ್ನೊಂದು ಗಿಡಕ್ಕೆ, ಅಥವಾ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ, ಅಥವಾ ಒಬ್ಬ ರೈತನ ಬೆಳೆಯಿಂದ ಇನ್ನೊಬ್ಬ ರೈತನ ಬೆಳೆಗೆ ಅತಿ ವೇಗವಾಗಿ ಹರಡುತ್ತದೆ ಮತ್ತು ತುಂಬ ಹಾನಿಕಾರಕವಾಗಿದೆ. ಈ ಸೂಕ್ಷ್ಮ ಶಿಲೀಂಧ್ರವು ಹಾನಿಕಾರಕವಾಗಿದೆ ಏಕೆಂದರೆ 3 ವಿಧಗಳಲ್ಲಿ ಹರಡುತ್ತದೆ. ಒಂದನ್ನು ಕಾವು, ಅರ್ಥ, ಬೀಜದ ಪರಿಕಲ್ಪನೆ ಮತ್ತು ಸಂತಾನೋತ್ಪತ್ತಿ ಎಂದು ಕರೆಯಲಾಗುತ್ತದೆ. ಅಂದರೆ ಮೊಳಕೆಯೊಡೆಯುವ ಸಮಯದಲ್ಲಿ, ಅರ್ಥಾತ್ ಈ ಸಿಲಿಯೇಟ್ಗಳು ಅಥವಾ ಬ್ಯಾಕ್ಟೀರಿಯಾಗಳು ಅವುಗಳ ಸಂತಾನೋತ್ಪತ್ತಿಯಿಂದ ಯಾವುದಾದರೂ ಗಾಳಿಯ ಮೂಲಕ ಇತರ ಭಾಗಗಳಿಗೆ ಹರಡುತ್ತದೆ. ಒಂದು ಗಾಳಿಯ ಮೂಲಕ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಅಥವಾ ಗಾಳಿಯ ಮೂಲಕ ಒಬ್ಬ ರೈತನ ಬೆಳೆಯಿಂದ ಮತ್ತೊಬ್ಬ ರೈತನ ಬೆಳೆಗೆ ಅಲ್ಲಿರುವ ಗಿಡದ ಮೇಲೆ ಬೀಳುವ ಮೂಲಕ ಹರಡುತ್ತದೆ. ಇದನ್ನು ಕಾವು ಅಥವಾ ಬೀಜದ ಪರಿಕಲ್ಪನೆ ಅಥವಾ ಕೀಟಗಳಿಂದ ಸಂತಾನೋತ್ಪತ್ತಿ ಎಂದು ಕರೆಯಲಾಗುತ್ತದೆ. ಈ ವಿಧಾನದಿಂದ ಕೀಟಗಳು ಬಹಳ ಬೇಗನೆ ಹರಡುತ್ತವೆ. ಅಂತೆಯೇ ನಾವು ಮಾತನಾಡಿದಂತೆ ಅದನ್ನು ಬೇರುಕೊಳೆತ ಅಥವಾ ಸೂಕ್ಷ್ಮ ಶಿಲೀಂಧ್ರ ಅಥವಾ ಮಾವಿನ ಕೊಳೆತ ಎಂದು ಕರೆಯಲಾಗುತ್ತದೆ. ಅವು ನುಗ್ಗುವ ವಿಧಾನದ ಮೂಲಕ ಕ್ರಾಲ್ ಮಾಡುವ ಮೂಲಕ ಹರಡುತ್ತವೆ. ಅಂದರೆ ಕೆಲವು ವಿಧದ ಕೀಟಗಳು ವಿವಿಧ ರೀತಿಯಲ್ಲಿ ಹರಡುತ್ತವೆ. ಅಂದರೆ ಈ ಸೂಕ್ಷ್ಮ ಶಿಲೀಂಧ್ರಗಳು ಗಾಳಿ, ಕಾವು ಅಥವಾ ಬೀಜ ಬೇರಿಂಗ್ ಸಂತಾನೋತ್ಪತ್ತಿಯಿಂದ ಇತರ ಬೆಳೆಗಳು ಅಥವಾ ಸಸ್ಯಗಳಿಗೆ ಹರಡುತ್ತವೆ. ಅಂತೆಯೇ ಈ ಮಾವಿನ ಕೊಳೆತ ಅಥವಾ ಬೇರುಕೊಳೆತವು ನೆಲದೊಳಗೆ ತೆವಳುವ ಕೀಟಗಳಂತಹ ಕೀಟಗಳಿಂದ ಹರಡುತ್ತದೆ. ಈ ರೀತಿಯಲ್ಲಿ ನೆಲಕ್ಕೆ ಸಲ್ಲಿಸುವ ಮೂಲಕ ಇದನ್ನು ನುಗ್ಗುವಿಕೆ ಎಂದು ಕರೆಯಲಾಗುತ್ತದೆ. 3ನೇ ವಿಧಾನವನ್ನು ಸೋಂಕು ಎಂದು ಕರೆಯಲಾಗುತ್ತದೆ. ಸೋಂಕಿನಿಂದ ಅವು ಹರಡುತ್ತವೆ. ಅಂದರೆ ಸೋಂಕು ಮತ್ತೆ ಹರಡುತ್ತದೆ. ಅಂದರೆ ಬೆಳೆಯಲ್ಲಿ ಕೀಟ ಕಾಣಿಸಿಕೊಂಡ ನಂತರ, ಈ ಬೆಳೆಯನ್ನು ಕೊಯ್ಲು ಮಾಡಿದ ನಂತರ ಭೂಮಿಯಲ್ಲಿರುವ ಅದಕ್ಕೆ ಸಂಬಂಧಿಸಿದ ಬೀಜಗಳು ಮತ್ತೆ ಮಣ್ಣಿನಲ್ಲಿ ಉಳಿಯುವ ಮೂಲಕ ಹೊಸ ಬೆಳೆಗಳು ಸೋಂಕು ತರುತ್ತದೆ. ಈ ರೀತಿಯಾಗಿ ಅವು ಹರಡುವುದನ್ನು ಮುಂದುವರಿಸುತ್ತವೆ. ಹೀಗಾಗಿ ಸೋಂಕು ಉಂಟಾಗುತ್ತದೆ. ಇದನ್ನು ಸೋಂಕು ಎಂದು ಕರೆಯಲಾಗುತ್ತದೆ. ಮಣ್ಣು ಅಥವಾ ಸಸ್ಯವು ಈಗಾಗಲೇ ಕಲುಷಿತವಾಗಿದ್ದರೆ ಸಸ್ಯದ ಒಂದು ಭಾಗವು ಕಲುಷಿತಗೊಳ್ಳುತ್ತದೆ. ಇದರಿಂದಾಗಿ ಸೋಂಕು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹರಡುತ್ತದೆ. ಈ ರೀತಿಯಾಗಿ ಈ ಕೀಟಗಳು ಸೋಂಕಿನ ಮೂಲಕವೂ ಹರಡುತ್ತವೆ. ಆದ್ದರಿಂದ ಕೀಟಗಳು ಹರಡಲು 3 ಮಾರ್ಗಗಳಿವೆ. ಒಂದು ಕಾವು, ಅಂದರೆ ನಡುವಿನ ಪರಿಕಲ್ಪನೆಯ ಪುನರುತ್ಪಾದನೆ. ಎರಡನೆಯದಾಗಿ ನುಗ್ಗುವಿಕೆ, ಅಂದರೆ ಪ್ರವೇಶಿಸುವ ಅಥವಾ ಕ್ರಾಲ್ ಮಾಡುವ ಮೂಲಕ ಹರಡುವುದು. ಮತ್ತು 3ನೇಯದಾಗಿ ಸೋಂಕು, ಎಂದರೆ ಸೋಂಕು ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ, ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಪರಿವರ್ತನೆ ಹೀಗೆಯೇ ಆಗುತ್ತದೆ. ಬಹುಶಃ ಬೀಜಗಳ ಮೂಲಕ ಅಥವಾ ಸೋಂಕು ಬೇರೆ ರೀತಿಯಲ್ಲಿ ಸಂಭವಿಸುತ್ತದೆ. ಈಗ ನಾವು ಪುಡಿಗಳನ್ನು ತೆಗೆದುಕೊಳ್ಳುತ್ತೇವೆ. ಅವುಗಳನ್ನು ಪೌಡರ್ ಮಿಲ್ಡ್ಯೂಸ್ ಅಥವಾ ಡೌನಿ ಮಿಲ್ಡ್ಯೂಸ್ ಎಂದು ಕರೆಯಲಾಗುತ್ತದೆ. ಇಂಗ್ಲಿಷ್ನಲ್ಲಿ ಈ ಸೂಕ್ಷ್ಮ ಶಿಲೀಂಧ್ರಗಳು ಕಾವು, ಬೀಜಧಾರಣ ಅಥವಾ ಪುನರಾವರ್ತನೆಯಿಂದ ಸಸ್ಯಗಳಲ್ಲಿ ಬಹಳ ವೇಗವಾಗಿ ಹರಡುತ್ತವೆ. ಎಲೆಗಳು ಬೀಳುತ್ತಲೇ ಇರುತ್ತದೆ. ಎಲೆಗಳ ಮೇಲೆ ಮತ್ತು ಕೆಳಭಾಗದಲ್ಲಿ ಬಿಳಿ ಬಣ್ಣಕ್ಕೆ ತಿರುಗುತ್ತವೆ, ಪುಡಿಯಾಗಿ ಕಾಣಿಸಿಕೊಳ್ಳುತ್ತವೆ. ಅಂದರೆ ಬೂದಿಯಂತೆ ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಎಲೆಗಳು ಸಂಪೂರ್ಣವಾಗಿ ಉದುರಿ ಹೋಗುತ್ತವೆ. ಆದ್ದರಿಂದ ದ್ಯುತಿಸಂಶ್ಲೇಷಣೆಗೆ ಅಡ್ಡಿಯಾಗುತ್ತದೆ. ಸಸ್ಯವು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಎಲ್ಲ ರೀತಿಯಲ್ಲಿ ಕೊನೆಯಲ್ಲಿ ಕಷ್ಟ. ಹೂವುಗಳು ಸಹ ಬೀಳುತ್ತವೆ. ಹಾನಿ ಆಳವಾಗಿ ಆಗುತ್ತದೆ. ಈ ಸೂಕ್ಷ್ಮ ಶಿಲೀಂಧ್ರವು ಹೆಚ್ಚು ಹರಡುತ್ತದೆ. ಇದು ಬರುವ ಮೊದಲು ನಾವು ಸ್ಯೂಡೋಮೋನಾಸ್ ಫ್ಲೋರಸೆನ್ಸ್ ಅಥವಾ ಬ್ಯಾಚುಲರ್ ಸಬ್ಸ್ಟೈಲಿಸ್ ಈ ಎರಡನ್ನು ಪ್ರತ್ಯೇಕವಾಗಿ ಬಳಸಬಹುದು, ಅಥವಾ ಎರಡನ್ನೂ ಬೆರೆಸಿ
ತಲಾ 1 ಕಿಲೋಗ್ರಾಂ ತೆಗೆದುಕೊಂಡು 2 ಕಿಲೋಗ್ರಾಂಗಳಷ್ಟು ಬೆಲ್ಲದ ನೀರಿನಲ್ಲಿ ಬೆರೆಸಿ 48 ಗಂಟೆಗಳ ಕಾಲ ನೆನೆಸಿ. ನಂತರ ಈ ದ್ರವರೂಪ ಕ್ರಿಮಿಕೀಟಗಳ ಆಗಮನದ ಮೊದಲು ಹಂತದಲ್ಲಿ ಒಮ್ಮೆ ಸಿಂಪಡಿಸಿ. ಹಾಗೆ ಸಿಂಪರಣೆ ಮಾಡುವುದರಿಂದ ಕೀಟಬಾಧೆ ಕಡಿಮೆಯಾಗುತ್ತದೆ. ಕೀಟಗಳು ಇನ್ನೂ ಬಂದರೆ, ಉದಾಹರಣೆಗೆ ಅಡ್ಡಬೆಳೆಗಳ ಮೂಲಕ, ಗಾಳಿಯ ಮೂಲಕ, ಫೈಲಿಂಗ್ ಮಾಡುವ ಮೂಲಕ ನಮ್ಮ ಬೆಳೆ ಅಥವಾ ಸಸ್ಯದ ಮೇಲೆ ಸೋಂಕು ಉಂಟು ಮಾಡುವ ಮೂಲಕ, ಆ ಸಂದರ್ಭದಲ್ಲಿ ಪೌಡರ್ ಬೂದಿಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು, ಪೌಡರನ್ನು ತ್ವರಿತವಾಗಿ ಗುರುತಿಸಲು ಸ್ಟ್ರೋಬಿನ್ ಹೈಕ್ಸಾಕೊನಜೋಲ್ ಸಂಯೋಜನೆಯು ಅಂತಹ ಕೀಟಗಳ ಪ್ರಭಾವವನ್ನು ರಾಕ್ ಸ್ಟಾರ್ ಪ್ಲಸ್ ಹೆಸರಿನಲ್ಲಿ ಪ್ರತಿಭಾ ಬಯೋಟೆಕ್ನಲ್ಲಿ ಸ್ಟಾಪ್ ಇನ್ ಎಂಬ ತಾಂತ್ರಿಕ ಉತ್ಪನ್ನವಿದೆ. ಇದರ ಸಂಯೋಜನೆಯಲ್ಲಿ ಹಲವು ವಿಧಗಳಿವೆ. ಸ್ಟ್ರೋಬಿನ್ ಹೆಕ್ಸಾಕೊನಜೋಲ್, ಸ್ಟ್ರೋಬಿನ್ ಟ್ರೈಸೈಕ್ಲೋಜೋಲ್, ಟ್ರಿಬ್ಯೂನಲ್, ಈ ರೀತಿಯ ಸಂಯೋಜನೆಗಳು ಇವೆ. ಈ ಸಂಯೋಜನೆಯಿಂದ ಪರಿಣಾಮವಾಗಿ ಉತ್ಪನ್ನ 1 ಎಕರೆಗೆ 250 ಮಿಲಿ ಸಿಂಪಡಿಸುವುದರಿಂದ ಈ ಸೂಕ್ಷ್ಮ ಶಿಲೀಂಧ್ರವನ್ನು ಪಡೆಯುತ್ತೇವೆ. ಪರಿಣಾಮಕಾರಿಯಾಗಿ ಇವುಗಳಿದ್ದರೆ ಸೂಕ್ಷ್ಮ ಶಿಲೀಂಧ್ರ ಸ್ವಲ್ಪವಾದರೂ ಕಾಣಿಸಿಕೊಂಡರೆ ತಕ್ಷಣವೇ ಮ್ಯಾಂಕೋಜೆಬ್ ನಂತರ ಸಣ್ಣ ಶಿಲೀಂಧ್ರನಾಶಕಗಳನ್ನು ಬಳಸಬೇಡಿ. ಸೂಕ್ಷ್ಮ ಶಿಲೀಂಧ್ರವು ಪ್ರಾರಂಭವಾದರೆ ನೀವು ತಕ್ಷಣವೇ ನಿಲ್ಲಿಸುವ ರಾಕ್ಸ್ಟಾರ್ ಪ್ಲಸ್ ಅನ್ನು ಸಿಂಪಡಿಸಬೇಕು. ನೀವು ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಇದರ ನಂತರ ಕಪ್ಪು ಮಚ್ಚೆಯುಳ್ಳ ಕೀಟಗಳು, ಅಂದರೆ ಕೀಟಗಳಿಂದ ಉಂಟಾಗುವ ಗೋಧಿ ಬಣ್ಣದ ಕಲೆಗಳು ಕಪ್ಪು ಕಲೆಗಳು ಎಂದು ಕರೆಯಲಾಗುತ್ತದೆ. ಇದು ಡಿಪ್ಲೋಕಾರ್ಬನ್ ಅಥವಾ ಕಪ್ಪು ಚುಕ್ಕೆ ಎಂದು ಶಿಲೀಂಧ್ರದಿಂದ ಬರುತ್ತದೆ. ಅಂದರೆ ಎಲೆಗಳ ಮೇಲೆ ಕಲೆಗಳು ಕಾಣಿಸಿಕೊಳ್ಳುತ್ತವೆ. ಈ ತಾಣಗಳು ಚಿಕ್ಕದ್ರಿಂದ ದೊಡ್ಡದವರೆಗೆ ಇರುತ್ತವೆ. ಇದು ಹೆಚ್ಚಾಗಿ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಬರುತ್ತದೆ. ಈ ತಾಣಗಳನ್ನು ಅನೇಕ ವಸ್ತುಗಳು ಎಂದು ಕರೆಯಲಾಗುತ್ತದೆ. ಇವುಗಳು ಹೇರಳವಾಗಿ ಅಥವಾ ಫ್ರೂಟಿಂಗ್ ನಂತರ ಮತ್ತು ಎಲೆಗಳು ಉದುರಿ ಹೋಗುತ್ತವೆ. ಎಲೆಗಳು ಸಂಪೂರ್ಣ ಉದುರುವಿಕೆಯಿಂದ ಹಣ್ಣಿನ ತೂಕವು ತುಂಬಾ ಕಡಿಮೆಯಾಗಿದೆ ಮತ್ತು ಹಣ್ಣುಗಳು ಪೂರ್ಣವಾಗಿರುವುದಿಲ್ಲ. ಎಲೆ ಚುಕ್ಕೆ ಕೊಳೆತ ಅಥವಾ ಕಪ್ಪು ಚುಕ್ಕೆ. ನಾವು ಇದನ್ನು ನಿಲ್ಲಿಸಬೇಕಾದರೆ ನಾವು ಅದನ್ನು ಕಡಿಮೆ ಪ್ರಮಾಣದ ಔಷಧಿಗಳಿಂದ ಗುಣಪಡಿಸಬಹುದು. ಇವು ಮ್ಯಾಂಕೋಜೆಬ್, ಕಾಪರ್ ಆಕ್ಸಿಕ್ಲೋರೈಡ್. ಈ ಉತ್ಪನ್ನಗಳು ಸಂಯೋಜನೆಯಲ್ಲಿ ಯಾವುದಾದರೂ ಇದ್ದರೆ ನಾವು ಅವುಗಳನ್ನು ಸಿಂಪಡಿಸಿದರೆ ಅದು ಎಲೆ ಚುಕ್ಕೆ ಕೊಳೆತವನ್ನು ತಡೆಯುತ್ತದೆ. ಅಥವಾ ಕಪ್ಪು ಚುಕ್ಕೆ, ಈ ಕೀಟಗಳನ್ನು ನಾವು ಪರಿಣಾಮಕಾರಿಯಾಗಿ ತಡೆಯಬಹುದು. ಮತ್ತು ಅಪಾಯಕಾರಿ ಕೀಟ ಹೊಗೆಕೊಳೆತ, ಸ್ಫೋಟ ಹೇಳಿ. ಈ ಹೊಗೆಕೊಳೆತ ಹೆಚ್ಚಾಗಿ ಅಕ್ಕಿಯಲ್ಲಿ ಬಹಳ ವೇಗವಾಗಿ ಹರಡುತ್ತದೆ. ಇದು ಇತರ ಬೆಳೆಗಳಲ್ಲಿಯೂ ಬರುತ್ತದೆ. ಆದರೆ ಭತ್ತದ ಪರಿಸರದಲ್ಲಿ ಹೆಚ್ಚಿನ ತೇವಾಂಶದ ಕಾರಣ ಇದು ಹರಡಲು ಅಥವಾ ಬೆಳೆಯಲು ಅನುಕೂಲಕರ ವಾತಾವರಣವನ್ನು ಪಡೆಯುತ್ತದೆ. ಇದು ಈ ಬೆಳೆಗಳಲ್ಲಿ ಹೇರಳವಾಗಿ ಕಂಡುಬರುತ್ತದೆ. ಆದ್ದರಿಂದ ಹೊಗೆಕೊಳೆತ ಹೆಚ್ಚಾಗಿ ಅಕ್ಕಿಯಲ್ಲಿ ಕಂಡುಬರುತ್ತದೆ. ಮನೆಗೆ ಹೋಗಿ ಬಂದರೆ ಎಲೆಗಳೆಲ್ಲ ಒಣಗತೊಡಗುತ್ತವೆ. ಇದು ಹೆಚ್ಚಾಗಿ ಕಪ್ಪು ಬಣ್ಣದಲ್ಲಿರುತ್ತದೆ. ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹರಡುತ್ತದೆ. ಆಹಾರದ ದ್ರವದ ಪರಿಚಲನೆಯು ಸ್ಥಗಿತಗೊಳ್ಳುತ್ತದೆ ಮತ್ತು ಇದು ಹೆಚ್ಚಾಗಿ ಧಾನ್ಯಗಳಲ್ಲಿ ಹರಡುತ್ತದೆ. ಅಥವಾ ಧಾನ್ಯಗಳು ಸಂಪೂರ್ಣವಾಗಿ ಅಭಿವೃದ್ಧಿಯಾಗುವುದಿಲ್ಲ, ಅದರ ಬೆಳವಣಿಗೆಯು ಅಡ್ಡಿಪಡಿಸುತ್ತದೆ. ಆದ್ದರಿಂದ ಈ ಹೊಗೆ ಕೊಳೆಯುತ್ತದೆ. ಒಮ್ಮೆ ಬಂದರೆ ನಿಯಂತ್ರಣ ಕಷ್ಟ. ಆದರೆ ಭತ್ತದಲ್ಲಿ ಅಥವಾ ಇತರ ಬೆಳೆಗಳಲ್ಲಿ ಕೀಟಗಳು ಬರದಂತೆ ತಡೆಯಲು ನಾವು ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್ ಎಂಬ ಬ್ಯಾಕ್ಟೀರಿಯಾವನ್ನು 15 ದಿನಗಳ ಅವಧಿಯಲ್ಲಿ ಒಮ್ಮೆ ಅಥವಾ 2 ಬಾರಿ ಬೆಲ್ಲದಲ್ಲಿ ಬೆರೆಸಿ ಸಿಂಪಡಿಸಬಹುದು. ಮೊದಲು ಪ್ರತಿ ಬೆಳೆಯಲ್ಲಿ ಇದು ಸ್ಯೂಡೋಮೋನಾಸ್ ಮತ್ತು ಬ್ಯಾಚಿಲರ್ಸ್ ಸಬ್ಸ್ಟಿಲರ್ಸ್ ಎಂಬ ಹೆಸರಿನಲ್ಲಿ ಲಭ್ಯವಿದೆ. ಇದು ಪ್ರತಿಭಾ ಬಯೋಟೆಕ್ನ ಸರ್ವರ್ನ ಫ್ಲಿಕ್ ಆಗಿದೆ. ಈ ಎರಡೂ ಉತ್ಪನ್ನಗಳನ್ನು ಬೆಲ್ಲದ ನೀರಿನಲ್ಲಿ 48 ಗಂಟೆಗಳ ಕಾಲ ನೆನೆಸಿ ನಂತರ ಯಾವುದೇ ಬೆಳೆಗೆ ಸಿಂಪಡಿಸುವ ಮೂಲಕ ನಾವು ಬ್ಯಾಕ್ಟೀರಿಯಾದಿಂದ ಹರಡುವ ಎಲ್ಲ ರೀತಿಯ ಬ್ಯಾಕ್ಟೀರಿಯಾದ ರೋಗಗಳು, ಎಲ್ಲ ರೀತಿಯ ಕೀಟಗಳನ್ನು ನಿಯಂತ್ರಿಸಬಹುದು. ಕೀಟಗಳ ಬಾಧೆ ಕಡಿಮೆ ಇರುವುದರಿಂದ ಈ ರೀತಿ ಕೀಟಬಾಧೆ ಬರುವ ಮುನ್ನವೇ ಅಕ್ಕಿಯಲ್ಲಿ ಕ್ರಿಮಿಕೀಟಗಳು ಬಂದರೂ ಬಾರದೆಯೇ ಸಿಂಪಡಿಸಬಹುದು. ಸಿಂಪಡಿಸುವಿಕೆಯ ಈ ಹೊಗೆಮನೆಯ ಹರಡುವಿಕೆಯನ್ನು ಮೊದಲ ಸ್ಥಾನದಲ್ಲಿ
ಕಡಿಮೆ ಮಾಡುತ್ತದೆ ಮತ್ತು ಅದು ಸಂಭವಿಸಿದರೂ ಟ್ರೈಸೈಕ್ಲೋಸೋಲ್ ಅಥವಾ ಟಿಲ್ಟ್ ಅನ್ನು ಸಿಂಪಡಿಸುವ ಮೂಲಕ ಈ ಎಲ್ಲ ಉತ್ಪನ್ನಗಳನ್ನು ನಾವು ಈ ಹೊಗೆಮನೆಗಳನ್ನು ನಿಯಂತ್ರಿಸಬಹುದು. ಈ ಬ್ಯಾಕ್ಟೀರಿಯಾ ಈ ಬೀಜಗಳನ್ನು ಮೊದಲ ಹಂತದಲ್ಲಿ ನಾಶಪಡಿಸಬೇಕಾದರೆ ಸ್ಯೂಡೋಮೋನಾಸ್ ಫ್ಲೋರೋಸೈನ್ಸ್ ಮತ್ತು ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಈ ಬ್ಯಾಕ್ಟೀರಿಯಾಗಳು ಸಿಂಪಡಿಸದಿದ್ದರೆ ಕೀಟಗಳು ಬಂದ ನಂತರ ರೈತರು ಈ ಹೊಗೆ ಕೊಳೆತವನ್ನು ಸಹಿಸುವುದಿಲ್ಲ ಎಂದು ಭಾವಿಸುತ್ತಾರೆ. ಹತೋಟಿ ಮಾಡುವುದು ತುಂಬ ಕಷ್ಟ. ಹಾಗಾಗಿ ಕೀಟಗಳು ಬರುವ ಮುನ್ನ 2 ಬಾರಿ ಸಿಂಪರಣೆ ಮಾಡಿ. ನಂತರ ಕೀಟ ಬಂದರೂ ಕಡಿಮೆ ಸಿಂಪರಣೆಯಿಂದ ಅತಿ ಕಡಿಮೆ ವೆಚ್ಚದಲ್ಲಿ ನಿಯಂತ್ರಿಸಬಹುದು, ಬೆಳೆ ನಷ್ಟವನ್ನು ತಡೆಯಬಹುದು. ಇದು ಬ್ಲಾಸ್ಟ್ ಮ್ಯಾಗ್ನಾ ಫೋರ್ಟೆಕ್ವಾರೈಸ್ ಎಂಬ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಈ ಬ್ಯಾಕ್ಟೀರಿಯಾ ಈ ಬೀಜಗಳನ್ನು ಮೊದಲ ಹಂತದಲ್ಲಿ ನಾಶಪಡಿಸಬೇಕಾದರೆ ಸ್ಯೂಡೋಮೋನಾಸ್ ಫ್ಲೋರೋಸೈನ್ಸ್ ಪರಿಣಾಮಕಾರಿಯಾಗಿದೆ. ಕೀಟಗಳ ಆಗಮನದ ಮೊದಲು ನಾವು ಅದನ್ನು ಸಸ್ಯಗಳಿಗೆ ನೀಡಬೇಕು ಅಥವಾ ಅಕ್ಕಿಯಲ್ಲಿ ಬೀಜ ಸಂಸ್ಕರಣೆಯ ಸಮಯದಲ್ಲಿ ಈ ಜೈವಿಕ ನಿಯಂತ್ರಕಗಳು 500 kg ಸಾವಯವ ಗೊಬ್ಬರಗಳನ್ನು ಸೇರಿಸಿ ಅವುಗಳನ್ನು ಬಳಸಿದ ನಂತರ ಬೀಜ ಸಂಸ್ಕರಣೆಯ ಸಮಯದಲ್ಲಿ ಹಾಗೆ ಸಿಂಪರಣೆ ಮಾಡುವುದರಿಂದ ನಮ್ಮ ಬೆಳೆಗೆ ಎಲ್ಲ ಬಗೆಯ ಕೀಟಗಳು ಬರುವುದಿಲ್ಲ. ಪ್ರತಿ ಬೆಳೆಗೂ ಇದನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ಬಹುತೇಕ ಎಲ್ಲ ರೀತಿಯ ಕೀಟಗಳು ನಮ್ಮ ಬೆಳೆಗಳ ಬಳಿ ಬರುವುದಿಲ್ಲ. ಮತ್ತು ಅಪಾಯಕಾರಿ ಕೀಟವಿದೆ, ಪೊರೆ ರೋಗ. ಇದನ್ನು ಶೆತ್ ಬ್ಲೈಟ್ ಎಂದು ಕರೆಯಲಾಗುತ್ತದೆ. ಅರ್ಥಾತ್ ಭತ್ತದ ಬೆಳೆಯಲ್ಲಿ ಸಸ್ಯಗಳು ಗೋಧಿ ಬಣ್ಣದ ಚುಕ್ಕೆಗಳನ್ನು ಕಾಣುತ್ತವೆ. ಅದು ಹರಡುತ್ತಲೇ ಇರುತ್ತದೆ ಮತ್ತು ನೋಟದಲ್ಲಿ ಹಾವಿನ ಆಕಾರದಲ್ಲಿ ಉಳಿಯುತ್ತದೆ. ನಾವು ಇದನ್ನು ಶೆತ್ ಬ್ಲೈಟ್ ಎಂದು ಕರೆಯುತ್ತೇವೆ. ಶೆತ್ ಬ್ಲೈಟ್ ಕೀಟಗಳು ಇದು ರೈಜೋಟೋನ್ಯಾ ಸುಲಾಮಿ ಎಂದು ಶಿಲೀಂಧ್ರದಿಂದ ಬರುತ್ತದೆ. ಈ ರೈಜೋಟೋನ್ಯಾ ಸುಲಾಮಿ ತುಂಬ ಅಪಾಯಕಾರಿ. ಈ ಬೇರುಕಾಂಡವು ಬೇರುಕೊಳೆತ ಟೋನ್ಯಾ ಸುಲಾಮಿಗೆ ಕಾರಣವಾಗುತ್ತದೆ ಮತ್ತು ಚಳಿಗಾಲದ ರೋಗಕ್ಕೆ ಕಾರಣವಾಗಿದೆ. ಇವುಗಳು ಪೊರೆ ರೋಗವನ್ನು ಉಂಟುಮಾಡುತ್ತವೆ. ಹೆಚ್ಚಾಗಿ ಭತ್ತದ ಬೆಳೆಗಳಲ್ಲಿ ಕಂಡುಬರುತ್ತದೆ. ಅಂದರೆ ಪರಿಸರ ಅನುಕೂಲಕರವಾಗಿದ್ದರೆ ಮತ್ತು ಗಾಳಿಯಲ್ಲಿ ಹೆಚ್ಚು ತೇವಾಂಶವಿದ್ದರೆ ಈ ಕವಚದ ರೋಗವು ಬಹಳ ವೇಗವಾಗಿ ಹರಡುತ್ತದೆ. ಆದರೆ ನಮಗೆ ತಡೆಗಟ್ಟುವಿಕೆ ಅಗತ್ಯವಿದ್ದರೆ ಹೆಕ್ಸೋಕೊನೋಜೋಲ್ ಅಥವಾ ಓರೆಯಾಗಿಸಿ ಇವುಗಳನ್ನು ಬಳಸುವುದರಿಂದ ಹೆಚ್ಚು ಪರಿಣಾಮಕಾರಿ. ಅಥವಾ ಹೊಗೆ ಕೊಳೆತ, ನಾವು ಮೊದಲೇ ಹೇಳಿದಂತೆ ಸ್ಟ್ರೋಬಿನ್ ಹೈಕ್ಸಾಕೊನಜೋಲ್ ಸಂಯೋಜನೆಯು ಅಂತಹ ಕೀಟಗಳ ಪ್ರಭಾವವನ್ನು ಹೆಚ್ಚಿಸುತ್ತದೆ. ಈ ಸಂಯೋಜನೆಗಳಲ್ಲಿ ನೀವು ಸಿಂಪಡಿಸಿದರೆ ಹೊಗೆ ಕೊಳೆತ ಮತ್ತು ಕವಚದ ಕೀಟಗಳ ಪರಿಣಾಮಗಳನ್ನು ನಿಯಂತ್ರಿಸಲಾಗುತ್ತದೆ. ಆದರೆ ಇವುಗಳನ್ನು ತಪ್ಪಿಸಲು ಸ್ಯೂಡೋಮೋನಾಸ್ನಂತಹ ಲಸಿಕೆಯನ್ನು ಬೆಲ್ಲದಲ್ಲಿ ಮುಂಚಿತವಾಗಿ ಪ್ರತಿ ಹಂತದಲ್ಲೂ ಸಿಂಪಡಿಸಿ. ಕೀಟಗಳ ಪ್ರಭಾವ ಕಡಿಮೆ ಇರುತ್ತದೆ. ಹೊಗೆ ಮನೆಯ ಪರಿಣಾಮವೂ ಕಡಿಮೆಯಾಗುತ್ತದೆ. ಆದ್ದರಿಂದ ಈ ರೀತಿಯಾಗಿ ಹೊಗೆಮನೆ ಈ ಪೊರೆ ರೋಗವನ್ನು ತಡೆಯಬಹುದು. ಇತ್ತೀಚೆಗೆ ಭತ್ತದಲ್ಲಿನ ಅತ್ಯಂತ ಅಪಾಯಕಾರಿ ಮತ್ತು ಪರಿಣಾಮಕಾರಿ ಕೀಟವೆಂದರೆ BLB ಬ್ಯಾಕ್ಟೀರಿಯಾದ ಎಲೆ ರೋಗ. ಇದು ಕ್ಸಾಂಟೋಮೋಸ್ ಫೊರೈಜೆ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಈ BLB ಬಂದಾಗ ಇಡೀ ಬೆಳೆಗಳು ಎಕರೆಗಟ್ಟಲೆ ಜಮೀನು ಸಂಪೂರ್ಣ ಒಣಗುವುದನ್ನು ನಾವು ಕಾಣಬಹುದು. ಅದರಂತೆ ಹಲವು ಎಕರೆಯಷ್ಟು ಬೆಳೆಗಳು ಒಣಗುತ್ತವೆ. ಅಂದರೆ ಈ ಬೆಳೆಯಲ್ಲಿ ಬೀಜಗಳು ಬರುವುದಕ್ಕಿಂತ ಮುಂಚೆಯೇ ಎಲೆಗಳು ಒಣಗುತ್ತವೆ. ಆದ್ದರಿಂದ ಧಾನ್ಯಗಳು ಬರುವುದಿಲ್ಲ. ಈ BLBಯ ಪ್ರಭಾವ ಇತ್ತೀಚೆಗಷ್ಟೇ ಹೆಚ್ಚಾಗಿದ್ದು ಕೆಲವೊಮ್ಮೆ 17ರಿಂದ 18 ಚೀಲ ಇಳುವರಿ ಬರುತ್ತದೆ. BLBಯಿಂದ ಕಳೆದ ವರ್ಷದಿಂದ ಸಮಸ್ಯೆ ಇತ್ತು. ಗಾಳಿಯಲ್ಲಿ ಹೆಚ್ಚಿನ ಆರ್ದ್ರತೆ ಇದ್ದರೂ ಈ BLB ತುಂಬ ಪರಿಣಾಮಕಾರಿಯಾಗಿದೆ ಮತ್ತು ಅದರ ಬೀಜಗಳು ಕಳೆದ 2-3 ವರ್ಷಗಳಿಂದ ನೆಲದಲ್ಲಿ ಹೇರಳವಾಗಿವೆ. ಸೋಂಕು ಎಂದರೆ ಕಳೆದ ವರ್ಷದಿಂದ ಈ ವರ್ಷದವರೆಗೆ ಸೋಂಕು ಹೆಚ್ಚಾಗುತ್ತದೆ. ಆದರೆ ನಾನು ಹೇಳಿದಂತೆ ಸಾವಯವ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳ ಪ್ರಮಾಣವನ್ನು ಹೆಚ್ಚಿಸಿ ಅದರೊಂದಿಗೆ ಅವನಿ ಸೇರಿಸಿ ತಮ್ಮ ಭೂಮಿಗೆ ನೀಡುವ ರೈತರು ಈ ವರ್ಷ ಮಾತ್ರ ಕಡಿಮೆ BLB ಪಡೆದಿದ್ದಾರೆ.
ಬೆಳೆ ಸಂಪೂರ್ಣವಾಗಿ ಕಾಣಿಸಿಕೊಂಡಿದೆ. ಹಲವು ಕಡೆ ನೋಡಿದ್ದೇವೆ, ವಿಡಿಯೋಗಳನ್ನು ತೆಗೆದಿದ್ದಾರೆ. ಅದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ತೋರಿಸುತ್ತೇನೆ. ಅರ್ಥಾತ್ ಈ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳು ಈಗಾಗಲೇ ಮಣ್ಣಿನಲ್ಲಿರುವ ಕಾರಣ ಸಸ್ಯಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಅದು BLB ಕವಚದ ರೋಗ ಅಥವಾ ಕೀಟಗಳು ಅಕ್ಕಿ ಅದನ್ನು ಸಹಿಸಿಕೊಳ್ಳುತ್ತದೆ. ಭವಿಷ್ಯದಲ್ಲಿ ಇತರ ಕೀಟಗಳಿಂದ ಸೋಂಕನ್ನು ತಪ್ಪಿಸಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಸಹ ಭತ್ತವನ್ನು ಬಿತ್ತುವ ಮೊದಲು ಮಣ್ಣಿಗೆ ಈ ಜೈವಿಕ ನಿಯಂತ್ರಕಗಳನ್ನು ಮತ್ತು ಸಾವಯವ ಗೊಬ್ಬರಗಳನ್ನು ಸೇರಿಸಬೇಕು. ಇದನ್ನು ಮಾಡುವುದರಿಂದ ನೀವು ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಈ BLBಗಳನ್ನು ತಪ್ಪಿಸಬಹುದು. ಬಂದ ನಂತರ ನಿಯಂತ್ರಿಸುತ್ತೇವೆ. ಹೀಗಾಗುವುದಿಲ್ಲ. BLBಯಲ್ಲಿ ಇದು ಒಂದು ಪ್ರದೇಶದಿಂದ ಇನ್ನೊಂದಕ್ಕೆ, ಒಂದು ಬೆಳೆಯಿಂದ ಇನ್ನೊಂದಕ್ಕೆ ಇದು ಅತ್ಯಂತ ವೇಗವಾಗಿ ಹರಡುವ ಕೀಟ. ಪರಿಸರ ಅನುಕೂಲಕರವಾದ ನಂತರ ಅದು ನೆಲದಿಂದ ಸಸ್ಯಕ್ಕೆ ಬರುತ್ತದೆ. ಅಲ್ಲಿ ಮೊಳಕೆಯೊಡೆಯುವುದು, ಬೆಳೆಯುವುದು ಈ ಎಲ್ಲ ಕೆಲಸಗಳನ್ನು ಮಾಡುವುದರಿಂದ ಅದು ಗಾಳಿಯ ಮೂಲಕ ಹರಡುತ್ತದೆ. ಇದು ಸಾವಿರಾರು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಅದಕ್ಕೆ BLBಯನ್ನು ತೊಡೆದುಹಾಕಲು ನಾವು ಈಗಾಗಲೇ ಜೈವಿಕ ನಿಯಂತ್ರಕಗಳನ್ನು ಹೊಂದಿದ್ದೇವೆ. ಮುಖ್ಯವಾಗಿ ಈ ಜೈವಿಕ ನಿಯಂತ್ರಕಗಳು ಪ್ರಾಣಿಗಳ ಗೊಬ್ಬರವನ್ನು ಹೆಚ್ಚಿಸುವ ಮೂಲಕ ಮತ್ತು ಅದನ್ನು ನೆಲಕ್ಕೆ ಹಾಕುವ ಮೂಲಕ ನಾವು ಈ BLBಯನ್ನು ಪರಿಣಾಮಕಾರಿಯಾಗಿ ನಿಲ್ಲಿಸಬಹುದು. ಇದಾದ ನಂತರ BLB ಎಂದರೆ ಆ ಪರಿಸ್ಥಿತಿಯಲ್ಲಿ ಟ್ರೈಸೈಕ್ಲೋಝೋಲ್, ಹೆಕ್ಸಾಕೊನಜೋಲ್ ಮತ್ತು ಟಿಲ್ಟ್ನಂತಹ ತಂತ್ರಗಳನ್ನು ಬಳಸಿ ಈ BLBಯನ್ನು ನಾವು ನಿಲ್ಲಿಸಬಹುದು. ಆದರೆ ತಡೆಗಟ್ಟುವ ಕ್ರಮಗಳನ್ನು ಮುಂಚಿತವಾಗಿ ತೆಗೆದುಕೊಳ್ಳದಿದ್ದರೆ ಯಾವುದೇ ರಾಸಾಯನಿಕ ಕೀಟ ನಿಯಂತ್ರಣವನ್ನು ಬಳಸಿದರೂ ಹೆಚ್ಚು ಪ್ರಯೋಜನವಾಗುವುದಿಲ್ಲ. ಎಷ್ಟೇ ಔಷಧಿ ಕೊಟ್ಟರೂ ಒಮ್ಮೆ ಬಂದರೂ ನಿಯಂತ್ರಣಕ್ಕೆ ಬಾರದೆ ಹಲವು ರೈತರು ನಿರಾಶರಾಗಿದ್ದಾರೆ. ಆದ್ದರಿಂದ ಅದರ ಪರಿಣಾಮವನ್ನು ಕಡಿಮೆ ಮಾಡಲು ಸುಡೋಮೊನಾಸ್ ಫ್ಲೋರೋಸೆನ್ಸ್, ಬ್ಯಾಚುಲರ್ಸ್ ಸಬ್ಸ್ಟಿಲರ್ಸ್, ಟ್ರೈಕೋಡರ್ಮಾ ವಿರಿಡಿ 3 ಬಳಸಿ ಪಶುಗೊಬ್ಬರವನ್ನು ಹೆಚ್ಚಿಸಿ ಅದನ್ನು ಮುಂಚಿತವಾಗಿ ಭೂಮಿಗೆ ನೀಡಿ. ಮೊದಲು ನೆಲವನ್ನು ನೆಲಸಮಗೊಳಿಸಿದ ನಂತರ ನೆಲವು ಚೆನ್ನಾಗಿ ಏರುತ್ತದೆ. ಸಸ್ಯಗಳಲ್ಲಿ ಕೀಟಗಳ ಹರಡುವಿಕೆಯನ್ನು ತಕ್ಷಣವೇ ನಿಲ್ಲಿಸಲು ನೀವು ಬಯಸಿದರೆ ಈ ವಿಧಾನವು ಮಾತ್ರ BLBಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಈಗ ಆಂಥ್ರಾಕ್ನೋಸ್ ತರಕಾರಿ ಬೆಳೆಗಳಲ್ಲಿ ಅಥವಾ ತೋಟಗಾರಿಕಾ ಬೆಳೆಗಳಲ್ಲಿ ಬರುತ್ತಿದೆ, ಅಥವಾ ಹಣ್ಣು ಕೊಳೆತ, ಕಾಂಡ ಕೊಳೆತ. ಈ ಎಲ್ಲ ಕೀಟಗಳು ಕಟಾವಿನ ಸಮಯದಲ್ಲಿ ರೈತನಿಗೆ ದೊಡ್ಡ ಹಾನಿಯನ್ನುಂಟು ಮಾಡುವ ಕೀಟಗಳಾಗಿವೆ. ಇದು ತುಂಬಾ ಅಪಾಯಕಾರಿ ಕೀಟವಾಗಿದೆ. ಅದು ಹೇಗೆ ಹರಡುತ್ತದೆ? ಈ ಕೀಟ ಬಂದಾಗ ಹಣ್ಣಿನ ಒಳಭಾಗವು ಹಣ್ಣಿನೊಳಗೆ ಕೊಳೆಯುತ್ತದೆ ಅಥವಾ ಕಾಂಡಗಳ ಒಳಗಿನಿಂದ ಕೊಳೆಯುತ್ತವೆ ಮತ್ತು ಹೊಸ ಎಲೆಗಳು ಸಹ ಕೊಳೆಯಲು ಪ್ರಾರಂಭಿಸುತ್ತವೆ. ಇದು ಬಹಳ ವೇಗವಾಗಿ ಹರಡುವ ಕೀಟವಾಗಿದೆ. ಇದನ್ನು ತಡೆಯಬೇಕಾದರೆ ಮೊದಲು ಸ್ಯೂಡೋಮೊನಾಸ್ ಫ್ಲೋರೋಸೆನ್ಸ್ ಅನ್ನು ಕೀಟಗಳು ಬರುವ ಮೊದಲೇ ಸಿಂಪಡಿಸಬೇಕು. ಇದು ಒಂದು ಮಾರ್ಗವಾಗಿದೆ. ಆಗಮನದ ನಂತರ ಮೊದಲ ಹಂತದಲ್ಲಿ ಅವುಗಳನ್ನು ಹೆಕ್ಸಾಕೊನಜೋಲ್ ಅಥವಾ ಟ್ರೈಸೈಕ್ಲೋಝೋಲ್ನೊಂದಿಗೆ ಸಿಂಪಡಿಸಲು ಪ್ರಯತ್ನಿಸಿ. ಇನ್ನು ನಿಯಂತ್ರಿಸದಿದ್ದರೆ ಸ್ಟ್ರೋಬಿನ್ ಸಂಯೋಜನೆಯಲ್ಲಿ ರಾಕ್ಸ್ಟಾರ್ ಪ್ಲಸ್ ಪೇಸ್ಟ್ ಕಂಟ್ರೋಲ್ ಅನ್ನು ಬಳಸಿ. ಸ್ಟ್ರೋಬಿನ್ ಟ್ರೈಸೈಕ್ಲೋಝೋಲ್, ಸ್ಟ್ರೋಬಿನ್ ಹೆಕ್ಸಾಕೊನಜೋಲ್ ಕೀಟ ನಿಯಂತ್ರಕಗಳನ್ನು ಬಳಸಿ. ಈ ಕಾಂಡ ಕೊಳೆತ ಅಥವಾ ಹಣ್ಣು ಕೊಳೆತವು ಈ ಕೀಟಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಈಗ ಎಲ್ಲ ರೀತಿಯ ಬೆಳೆಗಳಲ್ಲಿ ವೈರಸ್ ಇದೆ. ತಂಬಾಕು ವೈರಸ್, ನಿಮಗೆ ತಿಳಿದಿಲ್ಲದ ಹಲವಾರು ರೀತಿಯ ವೈರಸ್ಗಳಿವೆ. ಅನೇಕ ವೈರಸ್ಗಳು ಬೆಳೆಗಳ ಮೇಲೆ ಹರಡುತ್ತವೆ. ವೈರಸ್ ಬಂದ ನಂತರ, ಬೆಳೆಗಳಲ್ಲಿ ಹರಡಿದ ನಂತರ ಅವು ಅದನ್ನು ನಿಯಂತ್ರಿಸಬೇಕಾದರೆ ಯಾರಿಂದಲೂ ಸಾಧ್ಯವಿಲ್ಲ. ನಾವು ವೈರಸ್ಗಳು ಮತ್ತು ರೋಗಗಳನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಯಾವುದೇ ಸಂದರ್ಭಗಳಲ್ಲಿ ಬೆಳೆಗಳು ಮತ್ತು ಸಸ್ಯಗಳಿಗೆ ಸೋಂಕು ತಗಲಿಸುವ ವೈರಸ್ಗಳನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ನಮ್ಮಲ್ಲಿ ಒಂದೇ ಒಂದು ಪರಿಹಾರವಿದೆ, ಅಂದರೆ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು. ಅದನ್ನು ಹೆಚ್ಚಿಸಲು ಅಂದರೆ ಸಸ್ಯಗಳಿಗೆ ಲಸಿಕೆ ಹಾಕುವುದು. ನಾನು ಮೊದಲೇ ಹೇಳಿದಂತೆ
ಆದರೆ ನಮ್ಮಲ್ಲಿ ಒಂದೇ ಒಂದು ಪರಿಹಾರವಿದೆ. ಸುಡೋಮೊನಾಸ್ ಫ್ಲೋರೋಸೆನ್ಸ್ ಅನ್ನು ಮೊದಲ ಹಂತದಲ್ಲಿ, ಬೆಳವಣಿಗೆಯ ಹಂತದಲ್ಲಿ ಬೆಲ್ಲದೊಂದಿಗೆ ಬೆರೆಸಿ ಸಿಂಪಡಿಸಬೇಕು. ಆದ್ದರಿಂದ ಬಿತ್ತನೆ ಮಾಡುವ ಮೊದಲು ಅಥವಾ ನಾಟಿ ಮಾಡುವ ಮೊದಲು ಸಾವಯವ ಗೊಬ್ಬರಗಳನ್ನು ಮತ್ತು ಸಾವಯವ ನಿಯಂತ್ರಕಗಳನ್ನು ಮಣ್ಣಿಗೆ ಸೇರಿಸಿ ಮತ್ತು ಅದನ್ನು ಭೂಮಿಗೆ ನೀಡಿ. ಈ ಎರಡು ಪರಿಹಾರಗಳನ್ನು ಮಾಡುವಾಗ ಇದು ಎರಡನೇ ಪರಿಹಾರವಾಗಿದೆ. 16 ವಿಧದ ಮೂಲ ಅಂಶಗಳನ್ನು ಒದಗಿಸುವುದರಿಂದ ಸಸ್ಯವು ರೋಗನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ, ಉತ್ತಮ ಬೆಳವಣಿಗೆಯನ್ನು ಹೊಂದಿರುತ್ತದೆ ಮತ್ತು ಯಾವುದೇ ವೈರಸ್ ನಮ್ಮ ಬೆಳೆಯ ಹತ್ತಿರ ಬರುವುದಿಲ್ಲ. ಅದಕ್ಕಾಗಿಯೇ ವೈರಸ್ ಬಂದ ನಂತರ ಸಂಭವಿಸಿದ ಅಥವಾ ನಷ್ಟವನ್ನು ಅನುಭವಿಸಿದ ನಂತರವೂ ರೋಗ ಬರುವ ಮೊದಲು ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಈ ರೀತಿಯಾಗಿ ವೈರಸ್ ಅನ್ನು ನಿರ್ವಹಿಸಬೇಕು. ಒಮ್ಮೆ ಅವು ಬಂದರೆ ಅವುಗಳನ್ನು ಪರಿಹರಿಸಲಾಗುವುದಿಲ್ಲ. ಅದಕ್ಕಾಗಿಯೇ ಪ್ರತಿಯೊಬ್ಬ ರೈತರು ವೈರಸ್ ಕೀಟಗಳು ಬರುವ ಮುನ್ನವೇ ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅರ್ಥಾತ್ ರೋಗ ತಡೆಗಟ್ಟುವ ಶಕ್ತಿಯನ್ನು ಹೆಚ್ಚಿಸುವುದೊಂದೇ ಪರಿಹಾರ. ಇದನ್ನು ಬಿಟ್ಟರೆ ಬೇರೆ ಪರಿಹಾರವಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ರೈತರಿಗೆ ಸಸ್ಯ ಅಥವಾ ಬೆಳೆಗೆ ಬರುವ ಕೀಟಗಳಿಂದ ಜಾಗರೂಕರಾಗಿರಿ. ಬೆಳೆ ನಷ್ಟದಲ್ಲಿ ನಾವು ತೊಂದರೆ ಅನುಭವಿಸುತ್ತಿದ್ದೇವೆ. 60% ಕೀಟಗಳಿಂದ ಮಾತ್ರ ನಾಶವಾಗುತ್ತದೆ. ಅರ್ಥಾತ್ 10 ಮೂಟೆ ಅಕ್ಕಿ ಇಳುವರಿ ಕಡಿಮೆಯಾದರೆ ಅದರಲ್ಲಿ 6 ಮೂಟೆ ಅಕ್ಕಿ ಕೀಟಬಾಧೆಯಿಂದ ನಾಶವಾಗಿದೆ. ಉಳಿದ 4 ಚೀಲಗಳಿಗೆ ಸರಿಯಾಗಿ ಗೊಬ್ಬರ ಹಾಕಿಲ್ಲ ಅಥವಾ ಪರಿಸರದ ಬದಲಾವಣೆಗಳಿಂದ ಅಥವಾ ರಸ ಹೀರುವ ಕೀಟಗಳಿಂದ 40% ನಷ್ಟವು ಸಂಭವಿಸುತ್ತದೆ. ಅಂದರೆ 60% ನಷ್ಟ ಕೀಟಗಳಿಂದ ಉಂಟಾಗುತ್ತದೆ. ಅದಕ್ಕಾಗಿಯೇ ಪ್ರತಿಯೊಬ್ಬ ರೈತರು ಕೀಟಗಳು ಬಂದ ನಂತರ ತಡೆಗಟ್ಟುವ ಕೆಲಸವನ್ನು ಮಾಡಬೇಕು. ಹೀಗೆ ಆಲೋಚಿಸುತ್ತಾ ನಷ್ಟವನ್ನೆಲ್ಲ ನೋಡಿದ ಮೇಲೂ ತಡೆಯುವ ಕೆಲಸವನ್ನು ಬಿಡುತ್ತೀರಿ. ಏಕೆಂದರೆ ಕೀಟಗಳು ಕಾಣಿಸಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ. ಸಸ್ಯವನ್ನು ತಲುಪಲು ಸರಿಸುಮಾರು 10 ರಿಂದ 15 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ನೆಲದಿಂದ ಬೇರುಗಳ ಮೂಲಕ, ಕಾಂಡಗಳ ಮೂಲಕ, ಎಲೆಗಳ ಮೂಲಕ ಹಣ್ಣುಗಳಿಗೆ, ಹೂವುಗಳಿಗೆ ಹರಡುತ್ತದೆ ಮತ್ತು ಅಲ್ಲಿ ನಮಗೆ ಗೋಚರಿಸುತ್ತದೆ. ಒಂದು ಮಚ್ಚೆಯಂತೆ ಅಥವಾ ಬೇರೆ ರೂಪದಲ್ಲಿ ಸಸ್ಯದ ಒಳಭಾಗವನ್ನು ನಾಶಪಡಿಸುತ್ತದೆ. ಈ ರೀತಿಯಾಗಿ ಇಡೀ ಸಸ್ಯವು ದುರ್ಬಲಗೊಳ್ಳುತ್ತದೆ. ಆದ್ದರಿಂದ ಅಂತಹ ಪರಿಸ್ಥಿತಿಯನ್ನು ತಪ್ಪಿಸಲು ನಾವು ಮುಂಚಿತವಾಗಿ ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಕೀಟಗಳನ್ನು ಪರಿಣಾಮಕಾರಿಯಾಗಿ ನಿಲ್ಲಿಸಬಹುದು. ಕೀಟಗಳು ಬಂದ ನಂತರ ನೋಡುತ್ತೇವೆ. ಅಂತಹ ಆಲೋಚನೆಯನ್ನು ಬದಿಗಿರಿಸಿ ಅದನ್ನು ಮಾತ್ರ ಮಾಡಿ. ಅಂತಹ ಸಂದರ್ಭಗಳಲ್ಲಿ ನಾವು ಯಾವುದೇ ರೀತಿಯ ಕೀಟಗಳನ್ನು ಪರಿಣಾಮಕಾರಿಯಾಗಿ ತೊಡೆದು ಹಾಕಬಹುದು. ಹೇಗಾದರೂ ನಾವು ಯಾವುದೇ ಹಾನಿಯಾಗದಂತೆ ಬೆಳೆಯನ್ನು ಅನೇಕ ರೀತಿಯ ರೋಗಗಳಿಂದ ರಕ್ಷಿಸಬಹುದು. ಅದಕ್ಕಾಗಿಯೇ ನಾನು ಪ್ರತಿಯೊಬ್ಬ ರೈತರಿಗೂ ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಬಿತ್ತನೆ ಮಾಡುವ ಮೊದಲು ಸಾವಯವ ಗೊಬ್ಬರಗಳನ್ನು ಅನ್ವಯಿಸಿ ಮತ್ತು ಪ್ರಾಣಿಗಳ ಗೊಬ್ಬರವನ್ನು ಹೆಚ್ಚಿಸುವ ಮೂಲಕ ಮಣ್ಣಿಗೆ ಜೈವಿಕ ನಿಯಂತ್ರಕಗಳನ್ನು ಸೇರಿಸಿ. ಅದರ ನಂತರ ಬೆಳವಣಿಗೆಯ ಹಂತದಲ್ಲಿ ಮೊದಲ ಹಂತದಲ್ಲಿ ಸುಡೋಮೊನಾಸ್ ಅಥವಾ ಬ್ಯಾಚುಲಸ್ ಸಬ್ಸ್ಟಿಲಸ್ ಬೆಲ್ಲದ ನೀರಿನಲ್ಲಿ 1 ಅಥವಾ 2 ಕಿಲೋಗ್ರಾಂಗಳಷ್ಟು ನೆನೆಸಿ 48 ಗಂಟೆಗಳ ಕಾಲ ನೆನೆಸಿ ಸಿಂಪಡಿಸುವ ಮೂಲಕ ಕೀಟಗಳು ಸಸ್ಯದ ಶಾಶ್ವತ ನಿವಾಸಿಗಳಾಗುತ್ತವೆ ಮತ್ತು ಇವು ಕೀಟಗಳ ಸಸ್ಯದಿಂದ ನಾಶವಾಗುತ್ತವೆ, ಸುತ್ತಲೂ ಬರದಂತೆ ತಡೆಯುತ್ತದೆ. ಪ್ರತಿ ಬೆಳೆ ಸಮಯದಲ್ಲಿ ನೀವು ಪ್ರತಿ ವರ್ಷ ಈ 2 ತಡೆಗಟ್ಟುವ ಕ್ರಮಗಳನ್ನು ಮಾಡಬೇಕು. ಯಾವುದೇ ಕೀಟಗಳು ನಮ್ಮ ಬೆಳೆಯನ್ನು ತಲುಪುವುದಿಲ್ಲ ಮತ್ತು ಯಾವುದೇ ಹಾನಿಯಾಗುವುದಿಲ್ಲ. ಅನ್ನಪೂರ್ಣ ಅಗ್ರಿಸ್ಪೇಸ್ ಮತ್ತು ಗೌರವಾನ್ವಿತ ರೈತ ಸಹೋದರರಿಗೆ ಧನ್ಯವಾದಗಳು. ಪ್ರತಿಯೊಬ್ಬ ರೈತರು ಸಹ ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ನನಗೆ ಕಳುಹಿಸಿ. ನಾನು ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ. ಪ್ರತಿಯೊಂದು ವಿಭಾಗದಲ್ಲೂ ತುಂಬಾ ಸಂತೋಷವಾಗಿದೆ. ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಕೇಳುವ ಪ್ರಶ್ನೆಗಳಿಗೆ ನಾನು ಉತ್ತರಿಸುತ್ತಿದ್ದೇನೆ. ಅನೇಕ ರೈತರು ನನ್ನ ವೆಬ್ಸೈಟ್ನಿಂದ ನನ್ನ ಸಂಖ್ಯೆಯನ್ನು ಹುಡುಕುತ್ತಿದ್ದಾರೆ ಮತ್ತು ಸಲಹೆ ಪಡೆಯಲು ನೇರವಾಗಿ ನನಗೆ ಕರೆ ಮಾಡುತ್ತಿದ್ದಾರೆ. ಆದ್ದರಿಂದ ಈ ರೀತಿ ನನಗೆ ಬಿಡುವಿನ ಸಮಯ ಸಿಕ್ಕಾಗಲೆಲ್ಲ ಫೋನ್ ಮೂಲಕ ಸಲಹೆಗಳನ್ನು ನೀಡಲು ನಾನು ಲಭ್ಯವಿರುತ್ತೇನೆ. ಅಷ್ಟೇ ಅಲ್ಲ, ಈ ಪರದೆಯ ಮೇಲೆ ಕಾಣುವ ನಮ್ಮ ಏರಿಯಾ ಮ್ಯಾನೇಜರ್ ಅವರು ಸಂಖ್ಯೆಯನ್ನು ತೆಗೆದುಕೊಂಡು ಅವರಿಗೆ ಕರೆ ಮಾಡುವ ಮೂಲಕ ನಮ್ಮ ತಂಡವು ನಿಮ್ಮ ಸಮಸ್ಯೆಯನ್ನು ತಿಳಿದ ನಂತರ ವೈಯಕ್ತಿಕವಾಗಿ ನಿಮ್ಮ ಮಳಿಗೆ ಬರುತ್ತದೆ ಮತ್ತು ಅದನ್ನು ಸ್ಥಳದಲ್ಲೇ ಪರಿಹರಿಸುತ್ತದೆ. ಆದ್ದರಿಂದ ಎಲ್ಲರೂ ಈ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಸರಿಯಾದ ರೀತಿಯಲ್ಲಿ ಬೇಸಾಯವನ್ನು ಮಾಡಲಿ ಎಂದು ಹಾರೈಸುತ್ತೇನೆ.
ಧನ್ಯವಾದಗಳು.